ರೂಲ್ ನಂಬರ್ 33 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫೀಲ್ಡರ್ ಮಸ್ಟ್ ಹ್ಯಾವ್ ಫುಲ್ ಕಂಟ್ರೋಲ್ ಓವರ್ ದ ಬಾಲ್ ಅಂಡ್ ದೇರ್ ಬಾಡಿ ಮೂವ್ಮೆಂಟ್. ನೋಡಿ, ಈ ಪಿಕ್ಚರ್ ತೋರಿಸಿದಾಗ ಇಲ್ಲಿ ಬಾಡಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ನೀವು ಹೇಳಕ್ಕಾಗತ್ತಾ? ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಅವಾಗ ಇದ್ರ ಜೊತೆ ನೀವು ರಿಲೇಟ್ ಮಾಡ್ಬೋದು. ದ ಬಾಲ್ ಮಸ್ಟ್ ನಾಟ್ ಟಚ್ ದ ಗ್ರೌಂಡ್ ಬಿಫೋರ್ ದ ಫೀಲ್ಡರ್ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಈಗ ಬಾಡಿನೂ ಕಂಟ್ರೋಲ್ ಅಲ್ಲಿಲ್ಲ, ಕ್ಯಾಚು ಕಂಟ್ರೋಲ್ ಇಲ್ಲ, ಬಟ್ ಈ ಪಿಕ್ಚರ್ ಕತೆ ಏನ್ ಹೇಳ್ತಾ ಇದ್ದಾನೆ, ಬಾಲು ನೆಲ ಕಚ್ಚಿದೆ ಅಥವಾ ಕ್ಲಿಯರ್ ಆಗಿ ತಾಕ್ತಾ ಇದೆ, ಯಾವ ಬೆರಳುನು ಆ ಬಾಲ್ ಕೆಳಗಿದೆ ಅಂತ ಅನ್ನಿಸ್ತಾ ಇಲ್ಲ. ಮೂರನೇದು, ಎ ಫೀಲ್ಡರ್ ಕ್ಯಾನ್ ಬಿ ಮೂವಿಂಗ್ ಆರ್ ಸ್ಲೈಡಿಂಗ್ ವೈಲ್ಡ್ ಕಂಪ್ಲೀಟಿಂಗ್ ಎ ಕ್ಯಾಚ್ ಪ್ರೊವೈಡೆಡ್ ದೇ ರಿಮೈನ್ ಇನ್ ಕಂಟ್ರೋಲ್. ಇದಾದ್ಮೇಲೆ ಅವ್ರು ಸ್ಲೈಡ್ ಆಗ್ತಾರೆ. ನಿಮಗ್ ಜ್ಞಾಪಕ ಇದ್ರೆ ಆಶಸ್ ಸೀರೀಸ್ ಅಲ್ಲಿ ನಮ್ಮ ಮಿಚ್ ಸ್ಟಾಕ್ ಅವರು ಒಂದು ಕ್ಯಾಚ್ ನ ಹಿಡಿತಾರೆ. ಅವಾಗ ಅವರು ಜಾರುವಾಗ ಕ್ಯಾಚ್ ಹಿಡಿದ್ಬಿಟ್ಟು ಬಾಲ್ ಕ್ಲಿಯರ್ ಆಗಿ ಕೈ ಹಿಂಗೆ ನೆಲದ ಮೇಲೆ ಜಾರ್ಸಿರ್ತಾರೆ. ಅವಾಗ ಅಂಪೈರ್ ನಾಟ್ ಔಟ್ ಅಂತ ಕೊಡ್ತಾರೆ. ಪರಮಾಶ್ಚರ್ಯ ಆಗಿರುತ್ತೆ ಸ್ಟಾರ್ಕ್ಗೆ. ಬಟ್ ನೀವು ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಬರೋ ತನಕ ಬಾಲ್ ಟಚ್ ಆಗೋಂಗಿಲ್ಲ. ಈ ಪಿಕ್ಚರ್ ಏನ್ ಹೇಳುತ್ತೆ, ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳುತ್ತಾ? ಇಲ್ಲ. ಅದಕ್ಕೋಸ್ಕರನೇ ಕ್ಲಿಯರ್ ಕಟ್ ಆಗಿ ವಿರಾಟ್ ಕೊಹ್ಲಿ ಅಥವಾ RCB ಮ್ಯಾನೇಜ್ಮೆಂಟ್ ಹೋಗಿ ಆ ಫೋರ್ತ್ ಅಂಪೈರ್ ಹತ್ರ ಮಾತಾಡ್ತಾ ಇದ್ದು. ಥರ್ಡ್ ಅಂಪೈರ್ ಮೇಲ್ಗಡೆ ಕೂತಿರ್ತಾರೆ, ಫೋರ್ತ್ ಅಂಪೈರ್ ನಿಮ್ಗೆ ಆ ಬೌಂಡ್ರಿ ಲೈನ್ ಹತ್ರ ಸಿಗ್ತಾರೆ. ಅವ್ರ ಹತ್ರ ಈ ಚರ್ಚೆನ ನಡೆಸಿದ್ದು, ಹೆಂಗಪ್ಪ ನೀನ್ ಕೊಟ್ಬಿಟ್ಟೆ ಇದನ್ನ ಔಟು ಅಂತ. ಸೊ ಇದು ಒಂದು ಕಾಂಟ್ರವರ್ಷಿಯಲ್ ಡಿಸಿಷನ್. ಯಾಕಂತ ಹೇಳಿದ್ರೆ, ಬೈ ಫಾರ್ ದ ಬೆಸ್ಟ್ ಬ್ಯಾಟರ್ RCB ಪರವಾಗಿ ಈ ಸೀಸನ್ ಅಲ್ಲಿ, ಅದ್ರಲ್ಲೂ ಮಿಡ್ಲ್ ಆರ್ಡರ್ ಅಲ್ಲಿ ಯಾರು ಇದ್ದಿದ್ದು ಅಂದ್ರೆ ಅದು ರಜತ್ ಪಟಿದಾರ್. ಈ ಪರ್ಟಿಕ್ಯುಲರ್ ಕ್ಯಾಚು ಇನ್ಸಿಡೆಂಟ್ ಆಗಿದ್ದು ರಜತ್ ಪಟಿದಾರ್ ಅವ್ರದ್ದು. ಅದಕ್ಕೋಸ್ಕರ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ.